ಎಲ್ಲರಿಗೂ ನಮಸ್ಕಾರ. ಕಲಬುರಗಿಯ ಒಂದು ಮೊರಾರ್ಜಿ ಶಾಲೆಯಲ್ಲಿ ಊಟದ ವ್ಯವಸ್ಥೆಯಲ್ಲಿ ಸರಿ ಇಲ್ದಲೇ ಮಕ್ಕಳಿಗೆ ಊಟದಲ್ಲಿ ಏನೋ ವಿಷ ಮಿಕ್ಸ್ ಆಗಿದೆ ಅಂತ ಹೇಳ್ಬಿಟ್ಟು 120 ಮಕ್ಕಳಿಗೆ ಟ್ರೀಟ್ಮೆಂಟನ್ನು ಕೊಡ್ತಿರೋಂತಹ ಒಂದು ವಿಡಿಯೋನ ನೋಡಿದೆ. ಒಂದು ಮೊರಾರ್ಜಿ ಶಾಲೆಗೆ ಸೇರಿಸ್ತಾರೆ ಅಂತ ಹೇಳಿದ್ರೆ ಎಲ್ಲರೂ ಬಡವರೇ ಆಗಿರ್ತಾರೆ, ಆಯಿತಾ. ಆ ಮಕ್ಕಳುಗಳ ಸೇರಿಸ್ಬೇಕಾದ್ರೆ ಅವ್ರು ಎಷ್ಟು ಕಷ್ಟಪಟ್ಟು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ವಸತಿ ಶಾಲೆಗಳಿಗೆ ಸೇರಿಸಿರ್ತಾರೆ. ಏನು ಸೇರಿಸಿರ್ತಾರೆ ಅಂತ ಹೇಳಿದ್ರೆ ಒಂದು ಭರವಸೆ ಮೇಲೆ, 4 ಗೋಡೆ ಮಧ್ಯೆ ಚೆನ್ನಾಗಿ ನನ್ನ ಮಗು ಓದ್ತಾ ಇರ್ತಾನೆ, ಒಂದು ಕಾಂಪೌಂಡ್ ಒಳಗಡೆ ಸುವ್ಯವಸ್ಥಿತವಾಗಿರ್ತಾನೆ, ನೋಡ್ಕೊಳ್ತಾರೆ ಅಂತ. ಏನ್ರಿ ಇದೆಲ್ಲ ದಿನಕ್ಕೊಂದೊಂದು ಕತೆಗಳು. ಕಲಬುರ್ಗಿದು ಒಂದೇ ಅಂತ ಏನು ಹೇಳ್ತಾ ಇಲ್ಲ. ಯಾವುದೋ ಹಾಸ್ಟ್ಲಲ್ಲಿ ಮಗುನ ಹೊಡೆದು ಸಾಯಿಸ್ತಾರಂತೆ, ಇನ್ನೊಂದು ಹಾಸ್ಟ್ಲಲ್ಲಿ ಅಕ್ಕಿಲಿ ಬರೀ ಹುಳಗಳಿರೋವಂಥದ್ದು ಅನ್ನ ಕೊಡೋದು, ನೀರಿನ ಸಾಂಬಾರು ಕೊಡೋದು. ಏನು ವ್ಯವಸ್ಥೆಗಳನ್ನು ನೀವು ಮಕ್ಕಳುಗಳಿಗೆ ಕೊಡ್ತಿದ್ದೀರಾ? ಮುಂದಿನ ಭವಿಷ್ಯದ ಪೀಳಿಗೆಯ ಬುನಾದಿಗಳು ಕಂಡ್ರೆ ಅವರೆಲ್ಲ ಹೆಂಗೆ ಬೇಕಂಗೆಲ್ಲ ಕೊಡ್ತಿರಲ್ಲ. ಈಗ 120 ಮಕ್ಕಳಲ್ಲಿ ಕೆಲವು ಮಕ್ಕಳುಗಳಿಗೆ ಪ್ರಾಬ್ಲಮ್ ಆದರೂ, ಒಂದು ಮಗು ಪ್ರಾಬ್ಲಮ್ ಆದರೂ ಯಾರಿಗೆ ಹೊಣೆ? ಮತ್ತೆ ತಂದು ಕೊಡೋಕ್ಕಾಗತ್ತಂದ್ರೆ ಮಕ್ಕಳುಗಳನ್ನು. ಮೊನ್ನೆ ಒಂದು ಹಾಸ್ಟೆಲ್ ನೋಡಿದ್ವಿ, ಒಂದು ಹುಡುಗನ್ನ PT ಮಾಸ್ಟ್ರು ಹೊಡೆಸಾಯಿಸಿದ್ರು ಅಂತ ಹೇಳಿ. ಶಿಸ್ತು ಕಲಿಸಿ ಅಂತ ಹೇಳ್ತಾರೆ, ಹೊಡೀರಿ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಜೀವ ತೆಗೆಯುವಷ್ಟು ಪನಿಷ್ಮೆಂಟ್ ಮಾಡಿ ಅಂತ ಏನು ಹೇಳಲ್ಲ. ಮಕ್ಕಳು ಅಂದರೆ ತುಂಟಾಟ ಮಾಡೇ ಮಾಡ್ತಾರೆ, ಗಲಾಟೆ ಮಾಡೇ ಮಾಡ್ತಾರೆ. ಅಪ್ ಟು 8th above ಅವ್ರ ಮಕ್ಕಳುಗಳಿಗೆ ಏನೂ ಗೊತ್ತಾಗೋದಿಲ್ಲ. ಅದನ್ನು ಸ್ವಲ್ಪ ಶಾಂತಿಯಿಂದ ಮಕ್ಕಳುಗಳನ್ನು ಒಂದು ಹತೋಟಿಗೆ ತಗೊಳ್ಳೋದೇ ಒಂದು ಕಲೆ. ಹಾಸ್ಟೆಲ್ ಅಂತ ಹೇಳಿದ್ರೆ ಅಲ್ಲಿ ನಾವು ಶಿಸ್ತುಬದ್ಧತೆಯಿಂದ ಇರಬೇಕು. ಹಾಗಂತ ಹೇಳ್ಬಿಟ್ಟು ಓವರಾಗಿ ಆಡಿ ಮಕ್ಕಳು ಜೀವನ ಜೊತೆ ಆಟಾಡೋದಲ್ಲ. ಒಂದು ಆಹಾರದ ವ್ಯವಸ್ಥೆ ಪರ್ಫೆಕ್ಟಾಗಿ ಕೊಡೋದಿಲ್ಲ, ಅವ್ರ ಎಜುಕೇಷನ್ ವ್ಯವಸ್ಥೆ ಸರಿ ಕೊಡೋದಿಲ್ಲ, ಅವ್ರ ಜೀವನದ ನಿರ್ವಹಣೆಗೆ ಒಂದು ಶಿಸ್ತು ಕಲಿಸೋದಕ್ಕೆ ಈ ರೀತಿ ಎಲ್ಲ ಜೀವಗಳನ್ನು ತೆಗೆಯುವಂಥದ್ದು. ಏನಿದು? ದಿನ ನೋಡ್ತಾ ಇದ್ರೆ ವಸತಿ ಶಾಲೆಗಳಿಗೆ ಮಕ್ಕಳನ್ನ ಕಳಿಸ್ಲೇಬಾರ್ದಪ್ಪ, ಕಷ್ಟನೋ ಸುಖನೋ ಅಂಬ್ಲಿನೋ ಗಂಜಿನೋ ಮನೇಲೇ ಇರಲಿ ಅನ್ನೋ ರೀತಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ವಸತಿ ಶಾಲೆಗಳೆಲ್ಲ ಮುಚ್ಚಾಕ್ಬಿಡಿ. ಸುಮ್ಮನೆ ಯಾಕೆ ಹಿಂಗೆ ಇಟ್ಕೊತೀರಾ? ಒಂದು ದಿನ ಅಲ್ಲ, ಒಂದು